ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಖುಷಿ ಪುಟ್ಟ, ನಿನಗೆ ಅತ್ತೆ ಅಂದರೆ ಇಷ್ಟ ಅಲ್ವಾ? ಅತ್ತೆ ಜೊತೆನೇ ಇರ್ತೀನಿ ಅಂತ ಹೇಳ್ಬಿಡು. ಹೇಳು ಪುಟ್ಟ, ಅತ್ತೆ ಜೊತೆ ಇರ್ತೀನಿ ಅಂತ ಹೇಳು. ಭಾವನಮ್ಮ, ನಾನು ನಿನ್ನ ಜೊತೆ ಬರ್ತೀನಿ, ಪ್ಲೀಸ್ ನನ್ನ ಕರ್ಕೊಂಡೋಗಿ. ನೋಡಿದ್ರೆ ಮೇಡಮ್ ಅವರೇ, ಮಗಿಗೆ ಅವ್ರ ಜೊತೆ ಇರೋಕ್ಕೆ ಇಷ್ಟ ಅಂದಮೇಲೆ ಕಳಿಸ್ಕೊಟ್ಬಿಡಿ. ಈ ವಯಸ್ಸಿಗೆ ಯಾಕೆ ಅವಳಿಗೆ ಅಷ್ಟು ಹಿಂಸೆ ಕೊಡ್ತೀರಾ? ರೀ, ನಮ್ಮ ಮಗನ ಎಲ್ಲೂ ಕಳಿಸಲ್ಲ. ಇವಳು ನಮ್ಮನೆ ಹುಡುಗಿ. ಅಷ್ಟಕ್ಕೆ ನೀವು ಕರ್ಕೊಂಡು ಹೋಗೋಕ್ಕೆ ಏನು ಅಧಿಕಾರ ಇದೆ? ಸರ್, ಇದು ಅಧಿಕಾರದ ಪ್ರಶ್ನೆ ಅಲ್ಲ, ಅವಳು ಇಷ್ಟದ ಪ್ರಶ್ನೆ. ಇವಳು ಇನ್ನೂ ಚಿಕ್ಕವಳು. ಇವಳು ಹೇಳ್ದಾಗೆಲ್ಲ ಕಳ್ಸೋಕ್ಕಾಗಲ್ಲ. ಅಷ್ಟಕ್ಕೂ ಇವಳು ತಂದೆ ಸಂಬಂಧಿಕರು ನಾವು. ನೀವುಗಳು ಯಾರು ಅಂತ ನಿಮ್ಮ ಜೊತೆ ಕಳಿಸ್ಬೇಕು? ಹಾಂ, ನೋಡಿ, ಆಗ್ಲಿಂದ ಆಡೋದನ್ನೇ ಆಡೋದು ಬೇಡ. ಈಗ ಖುಷಿನ ನಮ್ಮ ಜೊತೆಲಿ ಕರ್ಕೊಂಡು ಹೋಗ್ತಾ ಇದ್ದೀವಿ ಅಷ್ಟೇ. ನಾನು ಕರ್ಕೊಂಡು ಹೋಗೋಕ್ಕೆ ಬಿಡಲ್ಲ. ರವಿ, ಹೋಗ್ಲಿ ಬಿಡು. ಬಂಗಾರಿ, ಏನು ಹೇಳ್ತಿದ್ಯಾ? ಹೋಗ್ಲಿ ಬಿಡು ಅಂದೆ. ಮಧುಮ, ಬಾರ ಹೋಗುಮ. ಹಿಡ್ಕೊ ಮೇಡಮ್ ಅವರೇ, ಬನ್ನಿ ಹೋಗುಮ. ಯಾಕರಿ, ಏನಾಯ್ತು? ಮತ್ತೆ ಡಲ್ ಆಗಿದ್ಯಾ? ಬೇಬಿ, ನೀನು ಇಲ್ಲದೇ ಇದ್ದ ಕ್ಷಣಗಳು ನನ್ನನ್ನು ಎಷ್ಟು ಒಂಟಿ ಮಾಡಿಬಿಟ್ಟಿದ್ವು ಗೊತ್ತಾ? ಪ್ರತಿ ಕ್ಷಣನೂ ಒಂದೊಂದು ಯುಗದ ಥರ ಅನ್ನಿಸ್ತಾ ಇತ್ತು. ಯಾವಾಗ ನಿನ್ನ ನೋಡ್ತೀನೋ, ಯಾವಾಗ ನಿನ್ನ ಜೊತೆ ಮಾತಾಡ್ತೀನೋ ಅಂತ ಒತ್ತಾಡ್ತಾ ಇದ್ದೆ. ಆಮೇಲೆ ನಿನ್ನ ನೋಡಿ ನಿನ್ನ ಜೊತೆ ಮಾತಾಡಿದ್ಮೇಲೆ ಸಮಾಧಾನ ಆಗಿದೆ. ನನಗೂ ಅಷ್ಟೇ ಹರಿ. ಅಲ್ಲೆಲ್ಲ ಇದ್ರೂ ತುಂಬಾನೇ ಒಂಟಿತನ ಕಾಡ್ತಿತ್ತು. ಐ ವಾಸ್ ಮಿಸ್ಸಿಂಗ್ ಯು ಸೋ ಬ್ಯಾಡ್ಲಿ. ನೀನು ಫೋನ್ ಮಾಡಿದಾಗೆಲ್ಲ ರಿಸೀವ್ ಮಾಡಿ ಮಾತಾಡಬೇಕು ಅನ್ಸೋದು. ಆದರೆ ಕೋಪ ಆಯ್ತಲ್ವಾ, ಅದಕ್ಕೆ ಬೇಕು ಅಂತ ಆಟಾಡಿಸ್ತಿದ್ದೆ. ನಾನು ನಿನ್ನನ್ನು ಲವ್ ಮಾಡೋಕ್ಕೆ ಶುರು ಮಾಡಿದಾಗಿಂದ ಹೀಗೆ ತಾನೇ ನೀನು ನನ್ನನ್ನು ಆಟ ಆಡಿಸೋದ್ರಲ್ಲೇ ಮಜಾ ನಿನಗೆ. ಆಗ ಲವರ್ಸ್ ಆಗಿದ್ವಿ, ದೂರ ಇದ್ವಿ. ಈಗ ಮದುವೆ ಆದ್ಮೇಲೆ ಜೊತೆಲೇ ಇದ್ದೀವಿ. ಈಗಲೂ ಹೀಗೆ ಮಾಡಿದ್ರೆ ನ್ಯಾಯನಾ?
ನೀನು ಹಾಗೆ ಮಾಡ್ಬೇಕಾಗಿತ್ತು. ಹರಿ, ಅವತ್ತು ನಮ್ಮ ಮನೆಗೆ ಬಂದ ನಿಜ. ನಾನು ನೈಸ್ ಮಾಡಿ ಮನೆಗೆ ವಾಪಸ್ ಕರ್ಕೊಂಬರ್ತೀಯ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ. ನಮ್ಮಪ್ಪ ಏನೋ ಬೈದ್ರು ಅಂತ ಕೋಪ ಮಾಡ್ಕೊಂಡು ಹಂಗೆ ಹೊರಟ್ಬಿಡೋದಾ? ಎಷ್ಟು ಅಂತ ಕನ್ವಿನ್ಸ್ ಮಾಡೋದು ಬೇಬಿ? ನಿನಗೆ ಗೊತ್ತಲ್ಲ, ನಾನು ಮಾತಾಡೋದೇ ಕಡಿಮೆ. ಅದರಲ್ಲೂ ನಿಮ್ಮ ಅಪ್ಪ ಅಮ್ಮನ ಎದುರಿಗೆ ಮಾತೇ ಆಡಲ್ಲ. ನಿಮ್ಮ ತಂದೆ ಮಾತಾಡಿದ ಮಾತಿಂದ ತುಂಬ ಬೇಜಾರಾಯಿತು, ಕೋಪನೂ ಬಂತು, ಹೊರಟು ಬಂದೆ. ಐ ಆಮ್ ಸಾರಿ ಬೇಬಿ. ಐ ಪ್ರಾಮಿಸ್ ಇನ್ಯಾವತ್ತೂ ಆ ಥರ ಆಗಕ್ಕೆ ನಾನು ಬಿಡಲ್ಲ. ಗಂಡಂಗೆ ಅವಮಾನ ಆದರೆ ಹೆಂಡತಿಗೆ ಅವಮಾನ ಆದಂಗೆ ಅಲ್ವಾ? ಐ ಆಲ್ವೇಸ್ ಬಿ ವಿತ್ ಯು. ಐ ಲವ್ ಯು. ಯಾಕಂದ್ರೆ ನೀನು ಪ್ರೀತಿ ಕರಡಿ ಮರಿ ಅಲ್ವಾ? ಈ ಕರಡಿ ಮರಿಯಿಂದ ಈ ನನ್ನ ಮುದ್ದು ಟೆಡ್ಡಿ ಬೇರು ಯಾವಾಗ ಶಾಶ್ವತವಾಗಿ ದೂರ ಹೋಗ್ಬಿಡುತ್ತೋ ಅಂತ ಭಯ ಆಗಿತ್ತು. ಬಿಡ್ತು ಅನ್ನು ಅದೇನು ಮಾತು ಅಂತ ಆಡ್ತೀಯ? ನಾನು ಯಾವತ್ತೂ ನಿನ್ನ ಬಿಟ್ಟು ಹೋಗಲ್ಲ. ಆ ಶಕ್ತಿ ನನಗೆ ದೇವರು ಕೊಟ್ಟಿಲ್ಲ. ಇನ್ಮೇಲೆ ಅದೇನೇ ಕಷ್ಟ ಬಂದರೂ ನಾವಿಬ್ಬರು ಕೂತು ಪರಿಹರಿಸ್ಕೊಳ್ಳೋಣ, ಸರಿನಾ? ಥ್ಯಾಂಕ್ ಯು. ಇನ್ಮೇಲೆ ಐ ವಿಲ್ ಬಿ ಎ ಪರ್ಫೆಕ್ಟ್ ಹಸ್ಬೆಂಡ್. ಓಕೆ? ನಾನು ಅಷ್ಟೇ. ಇನ್ಮೇಲೆ ಐ ವಿಲ್ ಬಿ ಎ ಪರ್ಫೆಕ್ಟ್ ವೈಫ್. ಥ್ಯಾಂಕ್ ಯು ಆ್ಯಂಡ್ ಲವ್ ಯು. ಲವ್ ಯು ಫಾರ್ ಎವರ್. ಎಂಥ ಕೆಲಸ ಮಾಡಿದೆ ಬಂಗಾರಿ. ಖುಷಿ ಬೇಕು ಅಂಥೇಳಿ ಅವ್ರ ಮನೆ ಬಾಗಿಲವರೆಗೆ ಹೋಗಿ ಕರ್ಕೊಂಡು ಬಂದಿದ್ದಾಯಿತು. ನೀನು ನೋಡಿದರೆ ಅವಳನ್ನ ಇಷ್ಟು ಈಸಿಯಾಗಿ ಕಳಿಸ್ಕೊಟ್ಬಿಟ್ಟೆ. ನನಗಂತೂ ಸ್ವಲ್ಪನೂ ಇಷ್ಟ ಆಗಿಲ್ಲ. ನಾನಿದ್ದಿದ್ರೆ ಅವಳನ್ನ ಯಾವುದೇ ಕಾರಣಕ್ಕೂ ಕಳಿಸ್ಕೊಡ್ತಾ ಇರಲಿಲ್ಲ. ಇವಾಗ ಆಗೋಗಿರೋದ್ರ ಬಗ್ಗೆ ಯೋಚನೆ ಮಾಡಿ ಏನು ಪ್ರಯೋಜನ ಇಲ್ಲ ರವಿ. ಫಸ್ಟ್ ಆಫ್ ಆಲ್ ಆ ಸಿದ್ದು ಯಾಕೆ ಇಲ್ಲಿಗೆ ಬಂದ? ಅವನು ಬಂದರೆ ಏನಂತೆ? ನಮಗೆ ಅವ್ರ ಅಪ್ಪನಿಂದ ಕೆಲಸ ಆಗೋದಿದೆ ರವಿ. ಈ ಟೈಮಲ್ಲಿ ಆ ಸಿದ್ದುನ ನಾವು ಎದುರಾಕೊಳ್ಳೋದಕ್ಕಾಗಲ್ಲ. ಖುಷಿ ವಿಷಯನ ತುಂಬ ತಲೆ ಕೆಡ್ಸ್ಕೊಂಡ್ರೆ ನಮ್ಮ ಪ್ರಾಜೆಕ್ಟ್ ವಿಷಯಕ್ಕೆ ತೊಂದರೆ ಆಗುತ್ತೆ. ಅದಕ್ಕೆ ಹೋಗ್ಲಿ ಬಿಡು ಅಂದೆ. ತೊಂದರೆನಾ ನಮಗೆ? ನೋ ಚಾನ್ಸ್ ಬಂಗಾರಿ. ನನ್ನ ಹತ್ರ ಅವನು ಆಡ್ಸೋಕ್ಕೆ ಒಂದು ಅಸ್ತ್ರ ಇದೆ, ಅದನ್ನು ಪ್ರಯೋಗ ಮಾಡ್ತೀನಿ. ಏನದು? ಮುಂದೆ ನಿಂಗೆ ಗೊತ್ತಾಗುತ್ತೆ ಬಂಗಾರಿ. ಜಸ್ಟ್ ವೇಟ್ ಆ್ಯಂಡ್ ವಾಚ್. ಅದೇನು ಮಾಡ್ತೀಯೋ ಏನೋ, ಆದರೆ ಏನೋ ಮಾಡಕ್ಕೆ ಹೋಗ್ತೀಯಾ, ಕೊನೆಗೆ ಅದು ಫ್ಲಾಪ್ ಆಗೋಗುತ್ತೆ. ಇಲ್ಲ ಬಂಗಾರಿ, ಈ ಸಲ ಆ ಥರ ಏನೂ ಆಗಲ್ಲ. ಟ್ರಸ್ಟ್ ಮೀ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.